ನೋಡಿಯಪ್ಪ, ನಾನು ಒಟ್ಟಾರೆ ಇಲ್ಲಿ ಕಾನೂನೇ ಇಲ್ಲ ಅಂದಮೇಲೆ, ಕಾನೂನು ವ್ಯವಸ್ಥೆನೇ ಇಲ್ಲ ಅಂದಮೇಲೆ ಬಾಂಗ್ಲಾದೇಶ್ ಪರಿಸ್ಥಿತಿನೇ ನಿರ್ಮಾಣ ಮಾಡ್ತೀನಿ ಅಂತ ಹೇಳೋಂಥ ಚುನಾಯಿತ ಪ್ರತಿನಿಧಿಗಳು ಇರಬೇಕಾದ್ರೆ ಇವ್ರಿಗೆ ಯಾವ ಕಾನೂನು ಮೇಲೆ ಗೌರವ ಇದೆ? ನೋಡಿ, ಇವ್ರಿಗೆ ಯಾವ ಕಾನೂನು ಮೇಲೂ ಗೌರವ ಇಲ್ಲ. ಇಂಥ ಸರ್ಕಾರ ವಜಾ ಆಗಬೇಕು ಅನ್ನೋಂಥದ್ದೇ ನಮ್ಮ ಒತ್ತಾಯ. ಈಗ ಒಂದು ಮುಖ್ಯಮಂತ್ರಿ ರಾಜೀನಾಮೆ ಜೊತೆಯಲ್ಲೇ ಇಂಥ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವ ಕಾರಣದಲ್ಲೂ ಇಂಥ ಒಂದು ಹೇಳಿಕೆ, ಬಾಂಗ್ಲಾದೇಶ್ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ, ಪಾಕಿಸ್ತಾನ್ ಜಿಂದಾಬಾದ್ ಹೇಳೋವಂಥ ಈ ಕಾಂಗ್ರೆಸ್ ಪಕ್ಷ ಯಾವ ಕಾರಣದಲ್ಲೂ ಅಧಿಕಾರದಲ್ಲಿ ಮುಂದುವರಿಬಾರ್ದು, ಕಾನೂನಾತ್ಮಕವಾಗಿ ಇವ್ರ ಮೇಲೆ ಕ್ರಮವನ್ನು ಜರುಗಿಸಿ ವಜಾ ಆಗಬೇಕು ಅನ್ನೋಂಥ ನಮ್ಮ ಇವ್ರು ಏನು ಬಂಡ್ರಾಗಿದ್ದಾರಲ್ಲ, ಇವರೇನು ಬಂಡ್ರು? ಏನಾರು ಹೇಳಿ ನಾವು ಬಂಡ್ರು ಏನಂದ್ರು ಇಲ್ಲಿ ಪೊಲೀಸ್ ಇಲಾಖೆನೇ ಕೆಲಸ ಮಾಡ್ತಿಲ್ವೇ? ಏನಾರು ಪೊಲೀಸ್ ಇಲಾಖೆ ಬದುಕಿದೆಯಾ? ಇಲ್ಲಿ ಬದುಕಿಲ್ಲ. ಪೊಲೀಸ್ ಇಲಾಖೆನೇ ಆ DGP ಅವ್ರನ್ನ ಕೇಳಬೇಕು, ನಿಮ್ಮ ಇಲಾಖೆ ಏನಾರು ಬದುಕಿದೆಯಾ? ಈ ಬಾಂಗ್ಲಾದೇಶ್ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ಏನಾರು ಆತ್ಮಸಾಕ್ಷಿ ಇದೆಯಾ? ನಿಮಗೇನಾರ ನಾಚಿಕೆ ಇದೆಯಾ? ನಾನು ನೇರವಾಗಿ ಕೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೇನಾರ ಕಾನೂನು ಸುವ್ಯವಸ್ಥೆ ಬಗ್ಗೆ, ಕಾನೂನು ಬಗ್ಗೆ ಗೌರವ ಇದ್ದರೆ ಇಷ್ಟೊತ್ತು ಕಾಲೇ ಆ ವ್ಯಕ್ತಿಗಳನ್ನ ಬಂಧನ ಮಾಡಬೇಕಿತ್ತು. ನೀವೇನಾರು ಮಾಡಿದ್ದೀರಾ? ನೀವಿಲ್ಲಿ ಅಸಹಾಯಕರಾಗಿ ಏನೊಂದು ಕಾನೂನನ್ನ ಅಥವಾ ನಿಮ್ಮ ಕರ್ತವ್ಯ ನಿರ್ವಹಣೆ ಮಾಡಬೇಕಾಗಿದೆಯೋ ಕರ್ತವ್ಯ ನಿರ್ವಹಣೆ ಆಗಿರೋಕ್ಕೆ ವಿಫಲವಾಗಿದೆ. ಹಾಗಾಗಿ ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ, ಕೆಲಸಕ್ಕೆ ಬಾರ್ದಂಗೆ ಆಗಿದೆ. ಹೇಳನಲ್ಲ, ಇಲ್ಲೇನು ಕಾನೂನು ಅನ್ನೋದೇ ಇಲ್ವಲ್ಲ, ವ್ಯವಸ್ಥೆ ಅನ್ನೋದಿಲ್ಲ. ಆಗ್ರಹ ಅಂತ ಹೇಳ್ತಾ ಇದ್ದೀನಲ್ಲ, ಈ ಸರ್ಕಾರ ವ್ಯವಸ್ಥೆ, ನಾನು DGPನೇ ಕೇಳ್ತಾ ಇದ್ದೀನಲ್ಲ ನೇರವಾಗಿ, ವ್ಯವಸ್ಥೆ ರಾಜ್ಯದ ಮುಖ್ಯಸ್ಥನಿಗೆ ಹೇಳ್ತಾ ಇದ್ದೀವಿ. ನಿಮಗೇನಾರ ಆತ್ಮಸಾಕ್ಷಿನಂಥದ್ದು ಅಥವಾ ನಿಮ್ಮೇನಾರ ಕಾನೂನು, ಒಟ್ಟಾರೆ ಇವ್ರನ್ನೆಲ್ಲ ಒಂದು ಕಡೆ ನಾವು ಇದನ್ನು ರಾಷ್ಟ್ರ ಮಟ್ಟದಲ್ಲೂ ಒತ್ತಾಯವನ್ನು ಮಾಡೋಕ್ಕೆ, ಈಗ ಯಾಕೆಂದರೆ ರಾಷ್ಟ್ರ ಮಟ್ಟದಲ್ಲೂ ಈ ಸರ್ಕಾರವನ್ನು ವಜಾ ಮಾಡಲಿಕ್ಕೂ ಒತ್ತಾಯ ಮಾಡುವಂಥ ಕೆಲಸಗಳನ್ನು ಮಾಡ್ತೀವಿ. ರಾಷ್ಟ್ರ ಮಟ್ಟದಲ್ಲೂ ಯಾವ ರೀತಿ ಈ ರಾಜ್ಯ ಸರ್ಕಾರ ಬಂಡೆಗೆಟ್ಟಿದೆ, ಕಾನೂನು ವಿರುದ್ಧವಾಗಿದೆ, ಸಂವಿಧಾನವನ್ನು ಜೇಬ್ನಲ್ಲಿ ಇಟ್ಕೊಂಡಿರೋ ಕಾಂಗ್ರೆಸ್ ನಾಯಕರುಗಳು ಎಲ್ಲಿದ್ದಾರೆ ಕೇಳಬೇಕು. ಎಲ್ಲ ಕಾಂಗ್ರೆಸ್ ಪಾಕೆಟ್ ಸಂವಿಧಾನ ಇಟ್ಕೊಂಡಿದ್ದಾರಲ್ಲ. ರಾಹುಲ್ ಗಾಂಧಿ ಬದುಕಿದಾರಾ? ಮಲ್ಲಿಕಾರ್ಜುನ್ ಖರ್ಗೆ ಬದುಕಿದಾರಾ? ಅವ್ರ ವ್ಯವಸ್ಥೆಗಳಿದೆಯಾ? ಏನು ಟರ್ನ್ ನಮ್ಮ ಸರ್ಕಾರ ಕೇಳಕ್ಕೆ ಬರೆದ್ರೆ ಇವರು ಬಂಡೆಗೆಟ್ಟು ಯಾವ ಕಾನೂನನ್ನು ಗೌರವಿಸದೆ ಅಧಿಕಾರದ ಬಳಕೆಯನ್ನು ಮಾಡಿಕೊಂಡು ಸ್ವಾರ್ಥಿಗಳಾಗಿರೋಂಥ, ಸತ್ಯಕ್ಕೆ ನ್ಯಾಯಕ್ಕೆ ವಿರುದ್ಧವಾಗಿರೋಂಥ ಇವ್ರಿಗೆ ಎಷ್ಟು ಅಂಕುಶ ಇಟ್ಕೊಂಡು ತೀವ್ರಿ ಬೇಕಾದ್ನ ಹೇಳಿ, ನಾವಿರೋದೇ ಜೈಲಿಗೆ ಹೋದ್ರೂ ನಾವು ಹಾಗೇ ಇರ್ತೀವಿ, ನಾವು ಎಲ್ಲೋದ್ರೂ ಹೀಗೆ, ಬಂದಿರೋದೇ ಇದಕ್ಕೆ, ನಾವಿರೋದೇ ನಮ್ಮ DNA ಹೀಗೆ ಅಂತ ಹೇಳ್ಕೊಂಡಿದ್ದಾರೆ. ಸರ್, ನಿಮ್ಮ ಸರ್ಕಾರ ಇದ್ದಾಗಲೂ ಕೂಡ ಜೈಲಲ್ಲಿ ಇನ್ನೆಷ್ಟು ಬೈಬೋದು ನಾವು? ಅಲ್ಲ ಸರ್, ನಿಮ್ಮ ಸರ್ಕಾರ ಇದ್ದಾಗಲೂ ಕೂಡ ಜೈಲಲ್ಲಿ ನಾವು ಕ್ರಮ ತಗೊಂಡಿದ್ದೀವಲ್ಲ. ನೋಡಿ, ಪೊಲೀಸ್ ಇಲಾಖೆ ಕೂಡ ಅದೇ ಅಧಿಕಾರಿಗಳಿರ್ತಾರೆ. ನೋಡಿ, ಈ ಮುಖ್ಯಮಂತ್ರಿನೇ ಭ್ರಷ್ಟರು, ಮುಖ್ಯಮಂತ್ರಿನೇ ಕಾನೂನು ಗೌರವ ಮಾಡಲ್ಲ, ಮುಖ್ಯಮಂತ್ರಿಗೆ ನ್ಯಾಯಕ್ಕೆ ಗೌರವ ಇಲ್ಲ, ಮುಖ್ಯಮಂತ್ರಿನೇ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಹೇಳಿಲ್ಲ ಅಂತ ಹೇಳ್ತಾರೆ. ಈ ಬಾಂಗ್ಲಾದೇಶ್ ಪರಿಸ್ಥಿತಿ ನಿರ್ಮಾಣ ಮಾಡ್ತೀನಿ ಅಂದರೆ ಒಬ್ಬ ಮುಖ್ಯಮಂತ್ರಿ ಏನ್ರಿ? ಒಂದು ಸರ್ಕಾರ ಏನ್ರಿ ಇವರು? ಯಾವುದು ಈ ಸರ್ಕಾರ? ನಾಚಿಕೆಟ್ಟ ಸರ್ಕಾರ, ನೈತಿಕತೆ ಇಲ್ಲದ ಸರ್ಕಾರ, ನೈತಿಕತೆ ಇಲ್ಲದ ಸರ್ಕಾರ. ಇವರು ಏನು ಬೇಕಾದ್ರೆ ಹೇಳಿ, ನಾವು ಇರೋದೇ ಹೀಗೆ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಜನಕ್ಕೇನಾರ ರಕ್ಷಣೆ ಆಗಬೇಕು, ನೆರವು ಬರಬೇಕು ಅಂದರೆ ಈ ಸರ್ಕಾರನೇ ಸಂಪೂರ್ಣವಾಗಿ ವಜಾ ಆಗಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಒತ್ತಾಯ.